ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಜನಕ್ಕ. ನೋಡ್ರಿ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ನೋಡ್ರಿ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ನೇರ ಪಾವತಿಯಡಿ ಕಾರ್ಯನಿರ್ವಹಿಸುತ್ತಿರುವ 15 ಪೌರ ಕಾರ್ಮಿಕರನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲಾಗುತ್ತದೆ ಅಂತ ತಿಳಿಸ್ಯಾರ್ರಿ. ನೋಡ್ರಿ ಆಮೇಲೆ ದಿನಾಂಕ 7/8/2017 ಪೂರ್ವದಲ್ಲಿ ನೇಮಕಾತಿ ಹೊಂದಿ ಪ್ರಸ್ತುತ ನೇರ ಪಾವತಿಯಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರನ್ನು ಮಾತ್ರ ನೇರ ನೇಮಕಾತಿ ಮಾಡಾಕತ್ತಾರ. ಆಮೇಲೆ ನೋಡ್ರಿ ಇಲ್ಲಿ ಹುದ್ದೆ ಹೆಸರು ಮತ್ತು ವೇತನ ಶ್ರೇಣಿ ಎಷ್ಟು ಬರ್ತದೆ ಅನ್ನೋದು ನೋಡ್ರಿ. ಹುದ್ದೆ ಹೆಸರು ಪೌರ ಕಾರ್ಮಿಕರು, ವೇತನ ಶ್ರೇಣಿ 27,000ದಿಂದ 46,675 ಮಟನು ಅವರಿಗೆ ವೇತನ ಶ್ರೇಣಿ ಕೊಡ್ತಾರ. ಆಮೇಲೆ ಭರ್ತಿ ಮಾಡಬೇಕಾದ ಹುದ್ದೆಗಳ ಸಂಖ್ಯೆ ನೋಡ್ರಿ 15 ಇರ್ತತಿ. ಅರ್ಹತೆ ನೋಡ್ರಿ ಕನ್ನಡ ಮಾತನಾಡಲು ಗೊತ್ತಿರಬೇಕು. ಆಮೇಲೆ ನೋಡ್ರಿ ಇಲ್ಲಿ 2 ವರ್ಷಗಳಿಗಿಂತ ಕಡಿಮೆ ಇಲ್ಲದ ಸೇವೆಗಳನ್ನು ಸಲ್ಲಿಸುತ್ತಿರುವ ಮತ್ತು ದಾವಣಗೆರೆ ಮಹಾನಗರ ಪಾಲಿಕೆಗಳಲ್ಲಿ 7/8/2017 ಪೂರ್ವದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವ್ಯಕ್ತಿ ಅಥವಾ ವ್ಯಕ್ತಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಿರ್ತಾರಂತ ನೋಡ್ರಿ. ಅಂದ್ರ 2 ವರ್ಷಗಳಿಗಿಂತ ಕಡಿಮೆ ಇಲ್ಲದ ವ್ಯಕ್ತಿಗಳಿಗೆ 7/8/2017 ಪೂರ್ವದಾಗ ಏನಿರ್ತಾರಲ್ಲ ಆ ವ್ಯಕ್ತಿಗಳು ಮಾತ್ರ ನೇರ ನೇಮಕಾತಿ ಮಾಡ್ಕೊಂತಾರಂತ. ಆಮೇಲೆ ಕರ್ನಾಟಕ ರಾಜ್ಯ ಪತ್ರ ಅಧಿಸೂಚನೆ ಪ್ರಕಾರ ಅಧಿಸೂಚನೆ ಜಾರಿಗೆ ಬಂದ ದಿನಾಂಕಕ್ಕೆ ಅವ್ರಿಗೆ ವಯೋಮಿತಿ ಎಷ್ಟಾಗಿರ್ಬೇಕಪ್ಪ ಅಂತಂದ್ರೆ 55 ವರ್ಷ ಮೀರತಕ್ಕದ್ದಲ್ಲ ಅಂತ ನೋಡ್ರಿ. ಆಮೇಲೆ ಹುದ್ದೆಗಳ ವರ್ಗೀಕರಣ ಅಂತಂದು ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ 15 ಪೌರ ಕಾರ್ಮಿಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡ್ಕೊಳತ್ತಾರಲ್ಲ, ರಿಸರ್ವೇಶನ್ ಪ್ರಕಾರ ಎಷ್ಟೆಷ್ಟು ಹುದ್ದೆಗಳು ಭರ್ತಿ ಮಾಡ್ಕೊಳತ್ತಾರ ಅನ್ನೋದು ಇಲ್ಲಿ ಐತಿ. ಕಂಪ್ಲೀಟ್ ಆಗಿ ನೀವು ನೋಡ್ರಿ. ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 18/2/2026 ಆಲ್ರೆಡಿ ಸ್ಟಾರ್ಟ್ ಆಗೈತ್ರಿ ಡೇಟ್. ಆಮೇಲೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17/3/2026. ಇದು ನೋಡ್ರಿ ನೇರ ನೇಮಕಾತಿ ಇರ್ತೈತಿ. ಇಲ್ಲಿ ಯಾರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಇದು ಪೌರ ಕಾರ್ಮಿಕರ ಜಾಬ್ ಪಡ್ಕೋಬಹುದು. ಆಮೇಲೆ ಇದಕ್ಕೆ ಒಂದು ಅರ್ಜಿ ಫಾರಂ ಸಿಗ್ತೈತಿ. ಅಲ್ಲಿಗೆ ಒಳಗೆ ಕೇಳ್ರಿ ಫ್ರೀ ಜಾಬ್ ಅವಾರ್ಡ್ಸ್ ಅಂತಂದು ಟೈಪ್ ಮಾಡಿದ್ರಪ್ಪ ಅಂದ್ರೆ ಲಿಂಕ್ ಬರ್ತೈತಿ. ಆ ಲಿಂಕ್ ನಾಗ ಇಲ್ಲಿ ನೋಡ್ರಿ ಕರ್ನಾಟಕ ಅಂತಂದು ಇರ್ತೈತಿ. ಕರ್ನಾಟಕನ ಆಪ್ಷನ್ ನ ಚೂಸ್ ಮಾಡ್ಬೇಕು. ಅದಾದ್ಮೇಲೆ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತಂದು ಇರ್ತೈತಿ. ಇಲ್ಲಿ ಓಪನ್ ಮಾಡಬೇಕು. ಇಲ್ಲಿ ದಾವಣಗೆರೆ ಸಿಟಿ ಕಾರ್ಪೊರೇಷನ್ದು ಅದ್ರದ್ದು ಕನ್ಫರ್ಮ್ ಆಗಿದ್ದೈತಿ. ನಿಮಗೆ ನೋಟಿಫಿಕೇಶನ್ ಬೇಕಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಇರ್ತೈತಿ. ನೋಟಿಫಿಕೇಶನ್ PDF ಅಂತಂದು ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ನೋಟಿಫಿಕೇಶನ್ ಬರ್ತೈತಿ. ಕಂಪ್ಲೀಟ್ ಆಗಿ ಓದ್ಕೊಳ್ರಿ.